ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಹರ್ಷಿ. ಗೈಸ್, ಇನ್ನೂ ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ಬಂದ್ಬಿಟ್ಟು ನೋಡಿರ್ತೀರ ಓದ್ ಬ್ಲಾಗಲ್ಲಿ ಮಲಗೋಷ್ಟೊತ್ತಿಗೆ 4 ಗಂಟೆ ಆಗೋಯ್ತು. ಬರೋಷ್ಟೊತ್ತಿಗೆ ಮಲಗೋಷ್ಟೊತ್ತಿಗೆ 5:05 ಆಗೋಯ್ತು. ಈಗ ಲೇಟಾಗಿ ಎದ್ದಿದ್ದೀವಿ. ಇವತ್ತು 9 ಗಂಟೆ ಆಗೋಯ್ತು ಗೈಸ್ ಎದ್ದೋಳೋದು. ಎದ್ದಿದ್ದೀವಿ. ಇವತ್ತು ಫುಲ್ ಮೂಡೇ ಇಲ್ಲ. ಅಂದರೆ ನಿಮಗೆ ಗೊತ್ತಿತ್ತಲ್ಲ, ಅಲ್ಲಿಂದ ಸ್ಟ್ರೆಸ್ ಆಗಿ ಬಂದು ಇವತ್ತು ಫುಲ್ ಮೂಡೇ ಇಲ್ಲ. ನಮ್ಮ ಕಾರ್ ಫುಲ್ ಗಲೀಜಾಗ್ಬಿಟ್ಟಿದೆ ಗೈಸ್. ರೈಲ್ವೆ ಸ್ಟೇಷನಲ್ಲಿ ನಿಲ್ಸಿದ್ವಲ್ಲ, ಫುಲ್ ಗಲೀಜಾಗ್ಬಿಟ್ಟಿದೆ. One eternity later. ಗೈಸ್, ನಮ್ಮ ಅಮ್ಮ ಏನೋ ಮಾಡ್ತಾ ಇದ್ದಾರೆ, ಗಮ್ಮ ಅನಿಸ್ತಿದ್ದಾರೆ. ಏನು ಮಾಡ್ತಿದ್ದೀರಮ್ಮ? ಬರ್ಫಿ ಮಾಡ್ತಿದ್ದೀನಿ. ನಿಮ್ಗೆ ಇಷ್ಟ ಅಲ್ಲ, ಅದಕ್ಕೆ ಡ್ರೈ ಫ್ರೂಟ್ಸ್ ಬರ್ಫಿ ಮಾಡ್ತೀನಿ. ಡ್ರೈ ಫ್ರೂಟ್ ಬರ್ಫಿ ಮಾಡ್ತೀನಿ ಅಂತ ಗೈಸ್. ನೋಡೋಣ ಹೆಂಗೆ ಟೇಸ್ಟ್ ಸಕ್ಕತ್ತಾಗಿರ್ತಾರೆ. ನಮ್ಮ ಅಮ್ಮ ಈ ಥರ ಹೊಸದಾಗಿ ಮಾಡ್ತಾನೆ ಇರ್ತಾರೆ, ಸ್ವೀಟ್ಗಳು ಅದು ಇದು ಮಾಡ್ತಾನೆ ಇರ್ತಾರೆ. ವ್ಲಾಗ್ ಮಾಡ್ತಿದ್ಯಾ ಅಣ್ಣ? ಸಕ್ಕತ್ತ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಮಾಡಿ ಎಷ್ಟೊತ್ತಾಗುತ್ತೆ ಇನ್ನು? ಆಯ್ತು ಮಗ, ಫೈನಲ್ ಇದು. ಸೊ ಇವತ್ತು ಸ್ವಲ್ಪ ಮಂಡ್ಯಕ್ಕೆ ಹೋಗ್ಬೇಕು, ಕೆಲಸ ಇದೆ. ಮಂಡ್ಯಕ್ಕೆ ಹೋಗಿ ಬರಬೇಕು. ನೋಡೋಣ ಏನೇನಾಗುತ್ತೆ ಇವತ್ತು. ಮನೆಗೆ ಬಂದಮೇಲೆ ಎಲ್ಲ ಫುಲ್ ಫ್ರೀ ಆಗಿಬಿಡ್ತೀವಿ ಗೈಸ್. ನೀವು ಆಚೆ ಇದ್ದಾಗ ಸಿಕ್ಕಾಪಟ್ಟೆ ಬಿಸಿ ಇರ್ತೀವಿ. ಈಗ ಮನೆಗೆ ಬಂದಮೇಲೆ ಫುಲ್ ಫ್ರೀ ಆಗಿಬಿಡ್ತೀವಿ. ಸೊ ಒಂದು ಇದೆ, ಅದ್ರದ್ದು ಚೆಕ್ ಸೇಲ್ ಆಗಿದೆ. ಚೆಕ್ನ ಡ್ರಾ ಮಾಡ್ಕೋಬೇಕು. ಚೆಕ್ ಕೊಟ್ಟೋದಿದೆ ಪಾಪ. ಫಸ್ಟ್ ರೆಗ್ಯುಲರ್ ಕಸ್ಟಮರು ಅಷ್ಟು ತೊಗೊಂಡಿದ್ದೆ ಮುಂಚೆ. ಅವ್ರು ಚೆಕ್ ನನ್ನ ಹತ್ರನೇ ಬಿಟ್ಟಿದ್ದಾರೆ. 1,75,000 ಚೆಕ್ ನನ್ನ ಹತ್ರನೇ ಬಿಟ್ಟಿದ್ದಾರೆ. 1 ಲಕ್ಷವರೆಗೆ ಚೆಕ್ ಡ್ರಾ ಮಾಡಕ್ಕೆ ಹೋಗ್ಬೇಕು. A few moments later. ಫೈನಲ್ ಇವಾಗ ನಾವು ಮಂಡ್ಯಕ್ಕೆ ಹೋಗ್ತಾ ಇದೀವಿ. ಏನಕ್ಕೆ ಅಂತ ಗೊತ್ತಾಗಿರುತ್ತೆ ನಿಮಗೆ. ಅಂತ ತಮ್ಮನೇಲಿ ನೋಡಿರ್ತೀರಲ್ವಾ, ಹೊಸ ಫೋನ್ ತೊಗೊಳಕ್ಕೆ ಹೋಗ್ತಾ ಇದೀವಿ. ಬನ್ನಿ ಗೈಸ್, ಹೊಸ ಫೋನು ನಿಮ್ಗೆ ನೋಡಿರ್ತೀರಾ. ಇದಾಗ್ತಿಲ್ಲ ಗೈಸ್, ನಂದು ಒಂದೇ ಫೋನ್ ಇರೋದ್ರಿಂದ ಯೂಟ್ಯೂಬ್ ಲೈವ್ ಮಾಡಿದಾಗಲೂ ಕಟ್ ಆಗುತ್ತೆ. ಮತ್ತು ಫೋನ್ಗಳು ತುಂಬ ಬರ್ತಾ ಇದ್ದಾವೆ. ಬ್ಲಾಗು ಮಾಡ್ತಾ ಇರೋದ್ರಿಂದ ಚಾರ್ಜ್ ಸಾಕಾಗ್ತಾ ಇಲ್ಲ. ಸೊ ಹಂಗಾಗಿ ಹೊಸ ಫೋನ್ ತೊಗೊಳಕ್ಕೆ ಅಂತ ಹೋಗ್ತಾ ಇದೀವಿ ಮಂಡ್ಯಕ್ಕೆ. ಈಗ ಹಾಂ ನಿಮ್ಗೆ ಫೋನ್ಗಳು ಬರ್ತಿದೆಯಲ್ಲ, ಪರ್ಸ್ನಲ್ ನಂಬರ್ ತಗೊಳ್ತೀನಿ. ನಿನ್ಗೆ ಆ ನಂಬರಿಗೆ ಯಾರು ಫೋನ್ ನಾವು ಮಾತ್ರ ಮಾಡಬೇಕು ಅಂತ. ತುಂಬ ಫೋನ್ ಬರ್ತಾವಲ್ಲ, ಅದಕ್ಕೆ ಇನ್ನೊಂದು ಪರ್ಸ್ನಲ್ ನಂಬರು ಒಂದು ಫೋನ್ ತೊಗೊಬೇಕು ಅಂತ ಹೋಗ್ತಿದ್ದೀವಿ. ಸೊ ಬನ್ನಿ ಇವಾಗ ನನ್ನ ತಂಗಿ ಕಾಲೇಜ್ಗೆ ಹೋಗಿದ್ದಾಳೆ. ಹಾಗೆ ನನ್ನ ತಂಗಿನ ಕರ್ಕೊಂಡು ಹಾಗೆ ಮಂಡ್ಯಕ್ಕೆ ಹೋಗಬೇಕು. ಇವಾಗ ನಾಗಮಂಗಲದಲ್ಲಿ ಕಾಲೇಜ್ ಇದೆ ಅವಳದು. ನಾಗಮಂಗಲದಿಂದ ಅವಳು ಕಾಲೇಜಿಂದ ಕರ್ಕೊಂಡು ಹಾಗೆ ಮಂಡ್ಯಕ್ಕೆ ಹೋಗಿ ಒಳ್ಳೆ ಫೋನ್ ತೊಗೊಳ್ಳೋಣ ಬನ್ನಿ ಗೈಸ್. ನಾವು ಬರೋದು ಲೇಟ್ ಮಾಡಿಬಿಟ್ಟಿದ್ದೀವಿ. ನನ್ನ ತಂಗಿ ಎತ್ಬಿಡ್ತಾಳೆ ಬಸ್ನ. ಸೊ ಹಂಗಾಗಿ ಹೋಗೋ ಬಸ್ಗೆಲ್ಲ ಆರ ನೋಡಿದ್ದೀವಿ. ಆರ ನೋಡಿದ ತಕ್ಷಣ ಅವಳು ಬೇಕಾದ್ರೆ ಗೊತ್ತಾಗ್ಬಿಡ್ತಾಳೆ, ಕಂಡು ಹಿಡಿದ್ಬಿಡ್ತಾಳೆ ಅಯ್ಯೋ ನಮ್ಮದೇ ಕಾರ್ ಬರ್ತಾ ಇರೋದಂತ. ಸೊ ಹಂಗೆ ಆರ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಮಿಸ್ ಆದರೆ ಮತ್ತೆ ಇವಾಗ ಮತ್ತೆ ನಾವು 3 ತನಕ ಹೋಗ್ಬಿಡ್ಬೇಕು ಅವಳು. ನಾಗಮಂಗಲದಿಂದ ಎಲ್ಲೂ ಕಾಣಿಸ್ತಾ ಇಲ್ಲ ಬಸ್ ಸ್ಟ್ಯಾಂಡಲ್ಲಿ, ನೋಡ್ತಾ ಇದ್ದೀವಿ. ಏನಾದ್ರು ಮತ್ತೆ ಬಸ್ ಹತ್ತಿದ್ರೆ ನಾವು 3 ತನಕ ವಾಪಸ್ ಹೋಗ್ಬೇಕು. ನಾವು ಮಂಡ್ಯಕ್ಕೆ ಹೋಗೋಕ್ಕೆ ಅವಳನ್ನು ಕರ್ಕೊಂಡು ಹೋಗ್ಬೇಕು. ಸೊ ನೋಡೋಣ ಎಲ್ಲಿದ್ದಾಳೆ ಅಂತ. ಅವಳು ಬಸ್ ಸ್ಟ್ಯಾಂಡಲ್ಲಿ ಇಲ್ಲ. ಈಗ ಅವ್ರ ಕಾಲೇಜ್ ಹತ್ರನೇ ಬಂದಿದ್ದೀವಿ. ಹೋಗಿದ್ದಾರೆ ನಮ್ಮ ಅಮ್ಮ ಕೇಳ್ಕೊಂಬರಕ್ಕೆ ಅಂತ. ನೋಡೋಣ ಕಾಲೇಜಲ್ಲಿ ಇದ್ದಾಳೆ ಅಥವಾ ಕಾಲೇಜ್ ಬಿಟ್ಟಿದ್ಯಾ ಮತ್ತೆ ಹೋಗಿದ್ದಾಳೆ ವಾಪಸ್. ನಮ್ಮ 3 ತನಕ ನೋಡಬೇಕು ಏನಾಗುತ್ತೆ ಅಂತ. ನಮ್ಮ ಅಮ್ಮ ಹೋಗಿದ್ದಾರೆ ಕೇಳ್ಕೊಂಬರಕ್ಕೆ. ಫೈನಲಿ ಅವಳು ಹತ್ಬಿಟ್ಟಿದ್ದಾಳೆ ಬಸ್ಸು. ಪಾಪ ಬಸ್ ಅಣ್ಣ ನಿಲ್ಸಿದ್ರು ನಮ್ಗೆ. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಬರ್ತಾ ಇದ್ದಾಳೆ. ನಮ್ಮ 3 ಸಿಕ್ಕಿದ್ದಾರೆ. ಅವಳು ಬಸ್ ಹತ್ಬಿಡಿಯಲ್ಲ, ಅವಳಿಗೆ ಗೊತ್ತಿಲ್ಲ ನಾವು ಹೊರಟಿರೋದು. ಪಾಪ ಬಸ್ ಅಣ್ಣ ನಿಲ್ಸಿದ್ರು. ಥ್ಯಾಂಕ್ ಯು. ಪಾಪ ಫುಲ್ ಒಳ್ಳೆಯವರು. ಯಾಕೆ ಹತ್ಬಿಡಿದೆ ಬಸ್ನ? ಅವಳಿಗೆ ಗೊತ್ತಿರಲಿಲ್ಲ ಪಾಪ. ಅವಳಿಗೆ ಗೊತ್ತಿದ್ದಿದ್ರೆ ಇದಾಗೋದು. ಇವ್ರ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಗೈಸ್ ಹತ್ಬಿಟ್ಟಿದ್ದಾಳೆ, ಬಸ್ ಹತ್ತಿದ್ದಾಳೆ ಅಂತ. ಸದ್ಯಕ್ಕೆ ಪಾಪ ನಿಲ್ಸಿದ್ರು ಅವರು. ಈಗ ಕರ್ಕೊಂಡು ಹೋಗ್ತಾ ಇದೀವಿ. ಸದ್ಯಕ್ಕೆ ಇಲ್ಲೇ ನಾಗಮಂಗಲಿಂದ ಒಂಚೂರು ಮುಂದೆ, ಒಂದು 10 ಕಿಲೋಮೀಟರ್ ಮುಂದೆ ಬಂದಿದ್ರು. ಮೇಡಮ್ ನೋಡ್ರಿ ಹಿಂಗೆ ಇನ್ನೇನು ಮಳೆನಲ್ಲಿ ಇರೋದು ಎಷ್ಟು ಆಗುತ್ತೆ. ಈಗ ಕರ್ಕೊಂಡು ಫೈನಲಿ ಹೊರಟಿದ್ದೀವಿ ಗೈಸ್. ಮಂಡ್ಯಕ್ಕೆ ಹೋಗ್ತಾ ಇದೀವಿ. ಬನ್ನಿ ಮಂಡ್ಯಕ್ಕೆ ಹೋಗಿ ಒಂದು ಒಳ್ಳೆ ಫೋನ್ ತೊಗೊಳ್ಳೋಣ ಗೈಸ್. ಹೋಗ್ತಾ ಇದ್ವಿ ಆನ್ ದ ವೇ. ನಮ್ಮಮ್ಮ ಕಬ್ನ ಕುಡಿಬೇಕು ಅನ್ಸ್ತಂತೆ, ಅದಕ್ಕೆ ಕಬ್ನ ಕುಡಿಯೋಕೆ ಹೋಗಿದ್ವಿ. ನಾನು ವಾಟರ್ ಬಾಟಲ್ ತರಕ್ಕೆ ಹೋಗಿದ್ದೆ. ಈ ಸರ್ಕಲ್ ನೋಡಿರ್ತೀರಾ, ಈ ಸರ್ಕಲಲ್ಲಿ ದೆವ್ವ ಇದೆ, ರಾತ್ರಿ ದೆವ್ವ ಬಂದಿದೆ ಅಂತ ಸುಮ್ಮನೆ ಸುಳ್ಳು ಎಬ್ಬರಿಸ್ಬಿಟ್ಟಿದ್ರು. ನಮ್ಮ ನಾಗಮಂಗಲ ಪೊಲೀಸ್ ಸ್ಟೇಷನ್ ಫುಲ್ ಚಾರ್ಜ್ ಮಾಡಿರೋ ಅವ್ರಿಗೆ. ಅದೆಲ್ಲ ನೆನಪಾಗೈತಿ ಸರ್ಕಲ್ ನೋಡಿದೆ. ಮನೆಗೆ ಈಗ ಕಬ್ನಲ್ಲಿ ಕುಡ್ದು ಸಿಗ್ತೀವಿ. ಮತ್ತೆ ಏನೇ ಕಬ್ನಲ್ಲಿ ಬೇಕಾ? ಬಸ್ ಹಿಡಿದು ನೀನು ಕರ್ಕೊಂಬರೋಷ್ಟೊತ್ತಿಗೆ ಸುಸ್ತಾಗೋಯ್ತು. ಪಾಪ ಅವ್ರು ಬಸ್ ಡ್ರೈವರ್ ಒಳಗಾಗಿದ್ದಕ್ಕೆ ನಿಲ್ಸಿದ್ರು. ಇಲ್ಲ ಅಂದ್ರೆ ಚಿನ್ನಕ್ಕೆ ಬರೋ ಕರ್ಕೊಂಡು ಹೋಗಿ ಲಿಮಿಟೆಡ್ ಸ್ಟಾಪ್ ಬಸ್ ಅದು. ಈಗ ಏನಕ್ಕೆ ಹೋಗ್ತೀವಿ ಗೊತ್ತಾ ಮಂಡ್ಯಕ್ಕೆ? ನಿನ್ನ ಬರ್ಡೇ ಗಿಫ್ಟ್ ಕೊಡ್ಸಕ್ಕೆ. ಬರ್ಡೇ ಗಿಫ್ಟು ಫೋನ್ ತರಕ್ಕೆ ಅಂತ ಗೊತ್ತಾ? ಏನು ಹೇಳು ನಿನ್ನ ಬರ್ಡೇ ಗಿಫ್ಟ್? ಏನು ಹೇಳು? ಬಟ್ಟೆ ಬೇಕಾ? ಯಾರು ಬಟ್ಟೆ ಬಟ್ಟೆ ಬೇಕಾ? ಎಷ್ಟೊತ್ತೆ ಬೇಕು ಬಟ್ಟೆ? ಒಂದು ಜೊತೆ ಸಾಕಾಚಿನಿ. ವಿಡಿಯೋ ಆಫ್ ಮಾಡಿದ್ರೆ ಎಷ್ಟೊತ್ತೆ ಬೇಕು ಅಂತೀಯ? ಎಲ್ಲ ಇನ್ನೆಷ್ಟೊತ್ತೆ ಹಾಕೊಂಡು ಬರ್ತಾರೆ. ವಿಡಿಯೋ ಆಫ್ ಮಾಡಿದ್ರೆ ಎಷ್ಟೊತ್ತೆ ಬೇಕು ಅಂತ ಗೊತ್ತು ನನಗೆ. ಅವಳಿಗೆ ಬರ್ಡೇ ಇದೆ. ಅವಳಿಗೆ ಬಟ್ಟೆ ತಗೊಂಡು ನನಗೊಂದು ಒಳ್ಳೆ ಫೋನ್ ತೊಗೊಂಡು ಬರಬೇಕು. ಅಣ್ಣ ಕಪ್ನಲ್ಲಿ ಹಾಕ್ತಾರೆ, ಕಪ್ನಲ್ಲಿ ಕುಡಿದು ಮತ್ತೆ ಸಿಗ್ತೀನಿ ಅಷ್ಟೇ. ಇಸ್ ಫೈನಲಿ ಕೊಟ್ಟರು ಅಣ್ಣ ಕಪ್ನಾಲು. ತುಂಬ ಚೆನ್ನಾಗಿದೆ ಗೈಸ್. ಅಣ್ಣ ಎಲ್ಲಿ ಬರೋದು ಲೊಕೇಶನ್? ದೇವಲಾಪುರ ಹ್ಯಾಂಡ್ ಪೋಸ್ಟ್. ಯಾರಾದರೂ ಈ ಕಡೆ ಬಂದರೆ ಕುಡೀರಿ ಗೈಸ್ ಕಬ್ನಾಲು. ಎಲ್ಲೆಲ್ಲ ದುಡ್ಡು ಕಳೀತೀರಾ, ಏನೇನೋ ತಿಂತೀರಾ, ಜಂಕ್ ಎಲ್ಲ ತಿಂತೀರಾ. ಈ ಥರ ಹೆಲ್ದಿ ಪಾಪ ಅವರು ಮಾಡ್ತಾ ಇರ್ತಾರೆ, ಒಳ್ಳೇದಾಗಲಿ. ನೀವು ಬಂದು ಈ ಥರ ಹೋಗ್ತಾ ಇರ್ತೀರಾ ಅಂದ್ರೆ ಈ ಥರ ಕಬ್ನಾಲು ಅದು ಇದು ಮಾಡ್ತಿರ್ಬೇಕು, ಸಪೋರ್ಟ್ ಮಾಡಿ ಗೈಸ್. ಕಬ್ನಾಲಿಗೆ ಸ್ಪೆಷಲ್ ಆಗಿ ಮಾಡ್ತಾ ಇದ್ದಾರೆ ಇವರು. ಏನೋ ಪೆಪ್ಪರು ಮತ್ತು ಸಾಲ್ಟ್ ಅಲ್ಲಿ ಹಾಕ್ಬಿಟ್ಟು ತುಂಬ ಚೆನ್ನಾಗಿದೆ. ಟೇಸ್ಟ್ ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ.
ಈ ಸೈಡಲ್ಲಿ ಹೋಗೋರು ದೇವಲಾಪುರ, ಈಗ ನಾಗಮಂಗ್ಲ ಮಂಡ್ಯ ಹೋಗೋರು ಬಂದು ಇಲ್ಲಿ ಮಸ್ತ್ ಟ್ರೈ ಮಾಡ್ಕೊಂಡು ಹೋಗಿ. ಬನ್ನಿ ಈಗ ಕಮ್ನಲ್ಲಿ ಕುಡಿದು ಮಂಡ್ಯಕ್ಕೆ ಹೋಗೋಣ. 12 seconds later. ಇನ್ನ ಫುಲ್ ಖುಷಿ ಪಟ್ರು ಪಾಪ. ಈ ಥರ ರೋಡ್ ಸೈಡಲ್ಲಿ ಮಾಡ್ತಾ ಇರ್ತಾರೆ ಗೈಸ್. ಎಲ್ಲೆಲ್ಲೋ ದುಡ್ಡು ವೇಸ್ಟ್ ಮಾಡ್ತೀವಿ ನಾವು. ಜ್ಯೂಸ್ ಕುಡಿತೀವಿ, ಕೂಲ್ ಡ್ರಿಂಕ್ಸ್ಗಳು ಕುಡಿತೀವಿ, ಏನೂ ಸಿಗಲ್ಲ, ಸುಮ್ಮನೆ ವೇಸ್ಟ್ ಅದು ದುಡ್ಡು. ಕೂಲ್ ಡ್ರಿಂಕ್ಸ್ ಕುಡಿತೀವಿ, ಜಂಕ್ ಫುಡ್ಗಳು ತಿಂತೀವಿ. ಸೊ ಇಂಥವ್ರ ಹತ್ರ ರೋಡ್ ಸೈಡಲ್ಲಿ ಪಾಪ ವ್ಯಾಪಾರ ಮಾಡ್ತಾ ಇರ್ತಾರೆ. ಒಳ್ಳೆ ಕಬ್ನಾಲ್ ಮಾಡ್ತಾಯಿದ್ರು, ತುಂಬ ಹೈಜಿನಿಕ್ ಆಗಿತ್ತು. ಅದಕ್ಕೆ ಒಳ್ಳೆ ಕಬ್ನಾಲ್ ಕುಡಿದು ಹೋಗ್ತಾ ಇದೀವಿ. ಈ ಥರದಲ್ಲಿ ಸಪೋರ್ಟ್ ಮಾಡೋಕ್ಕೆ ಜಾಸ್ತಿ ಇಷ್ಟಪಡ್ತೀವಿ ಗೈಸ್. ಯಾಕೆಂದರೆ ನಾವು ಮೈಸೂರಲ್ಲಿ ಇದ್ದಾಗ ಫಾಸ್ಟ್ ಫುಡ್ ಮಾಡ್ತಾಯಿದ್ವಿ. ಒಂದೊಂದು ವಡೆ ಸೇಲ್ ಹಾಕೋನು ಸುಮಾರು ಬೆಳಗ್ಗೆ ಸಂಜೆ ತನಕ ಕಾಯ್ದಿದ್ವಿ. 5 ರೂಪಾಯಿ ವಡೆ ಸೇಲ್ ಹಾಕೋನು ಬೆಳಗ್ಗೆ ಸಂಜೆ ತನಕ ಕಾಯ್ದಿದ್ವಿ. ಅದ್ರ ಕಷ್ಟ ಗೊತ್ತು ಗೈಸ್, ಯಾವ ಥರ ಬಂದಿದ್ದೀವಿ, ಅದರಿಂದನೇ ಮಾಡ್ಕೊಂಡು ಬಂದಿರೋದು ಫಾಸ್ಟ್ ಫುಡ್ ಮಾಡಿಕೊಂಡು. ಸೊ ಹಂಗಾಗಿ ಆ ಥರದವ್ರಿಗೆ ಸಪೋರ್ಟ್ ಮಾಡಿ ಆದಷ್ಟು. ನಾವು ದೊಡ್ಡ ಹೋಗೋಕ್ಕಿಂತ ಜಾಸ್ತಿ ಆ ಥರ ಫಾಸ್ಟ್ ಫುಡ್ಗೆ ಹೋಗ್ತೀವಿ. ಯಾಕೆಂದರೆ ಅಲ್ಲಿ ಎಷ್ಟು ಅವ್ರು ಕಷ್ಟಪಟ್ಟು ನಿಂತ್ಕೊಂಡು ಮಾಡ್ತಾರೆ ಅನ್ನೋದು ನಮಗೆ, ನಾವು ಮಾಡಿರೋದ್ರಿಂದ ನಮ್ಗೆ ಗೊತ್ತಾಗುತ್ತೆ. ಹಲೋ ಅಪ್ಪ, ಏನು ಹೇಳ್ತೀರಾ? ನಿಜ ಅದು. ಮತ್ತೆ ಏನು ಗೊತ್ತಾ, ನಮ್ಮ ಆಲ್ಮೋಸ್ಟ್ ತುಂಬ ಜನ ನಾನು ನೋಡಿರೋ ಪ್ರಕಾರ ಎಳ್ನೀರು ಮತ್ತು ಕಬ್ಬಿನಲ್ಲಿ ಕುಡಿಯೋದು ಕಮ್ಮಿ, ತುಂಬ ರೇಯರು. ಅದೇ ಕೊಕೋ ಕೋಲಾ, ಪೆಪ್ಸಿ, 7up ಈ ಥರ ಡ್ರಿಂಕ್ಸ್, ಸಾಫ್ಟ್ ಡ್ರಿಂಕ್ಸ್ ಹೋಗ್ತಾರೆ. ಫಸ್ಟು ಆದಷ್ಟು ನಮ್ಮ ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ, ಪ್ರತಿಯೊಬ್ಬರಿಗೂ ಹೇಳ್ತಿರೋದು. ಆದಷ್ಟು ಒಳ್ಳೇದು ಕುಡೀರಿ, ಒಳ್ಳೇದು ತಿನ್ನಿ. ಹೆಲ್ತು ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟು. ಏನು ಬೇಕಾದ್ರೆ ಸಂಪಾದನೆ ಇವತ್ತು ನಾಳೆ ಸಂಪಾದನೆ ಮಾಡ್ಬೋದು. ನಮ್ಮ ಹೆಲ್ತ್ ಹಾಳು ಮಾಡ್ಕೊಂಡ್ರೆ ಆ ಹೆಲ್ತನ್ನು ಮತ್ತೆ ಸರಿ ಮಾಡಿಸೋದಕ್ಕೆ ನಮ್ಮ ಸಂಪಾದನೆ ಎಲ್ಲ ಅಲ್ಲೇ ಹೊಟ್ಟೋಗ್ಬಿಡುತ್ತೆ. ಅಂತಾನೆ ನಾವೇನು ಕುಡಿದಿಲ್ಲ ಅಂತಲ್ಲ, 100% ನಾವು ಕುಡಿಲೇಬೇಕಾಗತ್ತೆ. ಈ ಪಂಜಾಬ್ಗೆ ಹೋದ್ವಿ ಅಂದರೆ ಮಾತೆದ್ರೆ ಕೊಕೋ ಕೋಲಾ, ಚಿಪ್ಸು, ಇದು ಕೊಡ್ತಾರೆ, ಪೆಪ್ಸಿ ಕೊಡ್ತಾರೆ. ಸೊ ಅದು ಕುಡ್ದೆ ನೋಡಿ ಹೊಟ್ಟೆಲ್ಲ ಫುಲ್ ಚೆನ್ನಾಗಿ ಮುಂದೆ ಬರ್ತಾ ಇದೆ. ಈಗ ನಮ್ಮೂರಿಗೆ ಬಂದಿದ್ದೀವಲ್ವ, ಈಗ ಇಲ್ಲಿ ಆದಷ್ಟು ಕಬ್ಬಿನ ಹಾಲು ಮತ್ತು ನಮ್ಮ ಹೊಲಕ್ಕೆ ಹೋಗ್ಬಿಟ್ಟು ಎಳ್ನೀರು ಕುಡಿಯೋದು, ಈ ಥರ ಮತ್ತೆ ಮನೇಲಿ ಇದ್ದಾಗ ಮಜ್ಜಿಗೆ ಕುಡಿಯೋದು, ಈ ಥರ ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀವಿ ನಾವು ಸಾಫ್ಟ್ ಡ್ರಿಂಕ್ಸ್. ಈ ಥರ ಸಪೋರ್ಟ್ ಮಾಡಿ, ಮತ್ತು ಹೆಲ್ತು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ಗೈಸ್, ಹೋಗ್ತಾ ಇದ್ದೀವಿ ಮಂಡ್ಯಕ್ಕೆ ಕಾರಲ್ಲಿ. ನಾನು, ನಮ್ಮಪ್ಪ, ನಮ್ಮಮ್ಮ, ನನ್ನ ತಂಗಿ. ಅವಳದು ಬರ್ಡೇ ಇದೆ, ಏನಾದ್ರು ಕೊಡಿಸ್ಬೇಕು. ಸೊ ನೋಡೋಣ ಎಷ್ಟಾಗಿದೆ ಅಷ್ಟು ಬಟ್ಟೆ ಕೊಡಿಸ್ಬೇಕು. ಹಾಂ, ಏನು ಬೇಡ ನನಗೆ ಅಂತಿದ್ದಾಳ? ಇಲ್ಲ, ಬೇಕು ಏನು ಬೇಡವಾ? ಸಿಂಪಲ್ ಅಂತ ಈಗ ಹೇಳ್ತಿಲ್ಲ ಗೈಸ್ ಅಷ್ಟೇ. 20 ವರ್ಷಿಗೆ ಈಗ ಅಂಗಡಿಗೆ ಹೋದ್ಮೇಲೆ ಗೊತ್ತಾಗ್ಬಿಡುತ್ತೆ ಏನು ಮಗ್ನೆ. ಏನಾದ್ರು ಅವಳಿಗೆ ಟಾಸ್ಕ್ ಕೊಟ್ಬಿಡೋಣ, ಬೇಡ ಒಂದು 2,000, 3,000, 5,000 ರೂಪಾಯಿ ಒಳಗೆ ಒಂದು ಕೆಲಸ ಮಾಡೋಣ. ಎಷ್ಟು ಬೇಕು ಮಗಳೇ ನಿನ್ಗೆ ಬಟ್ಟೆ? ಎಷ್ಟು ಬೇಕು ನಿಮ್ಗೆ? ದುಡ್ಡು ಎಷ್ಟು ಬೇಕು ಬಟ್ಟೆಗೆ? ಈಗ ಒಂದು ಕೆಲಸ ಮಾಡೋಣ ಮಗಳೇ, 5,000 ರೂಪಾಯಿ ಕೊಡ್ತೀನಿ, ಎಷ್ಟು ಅವರಿಗೆ ನೀನು ಖಾಲಿ ಮಾಡ್ತೀಯ ಅಂತ ಟಾಸ್ಕು, ಓಕೆನಾ? ನೀನು ಒಬ್ಳೆ, ಯಾರ್ದು ಸಪೋರ್ಟ್ ಒಳಂಗಿಲ್ಲ. ಬೇಡ, ಈಗ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರ್ತೀವಿ. ನೆಕ್ಸ್ಟ್ ಅವಳ ಬರ್ಡೇ ಅಥವಾ ಅದು ಇದು ಎಲ್ಲ ಫಂಕ್ಷನ್ ನಲ್ಲಿ ಏನಾದ್ರು ಒಂದು ಬೇರೆ ಪ್ಲಾನ್ ಮಾಡ್ತಾ ಇದೀವಿ. ಮತ್ತೆ ಈಗ ಹಸುಗಳು ಬೇರೆ ನಮ್ಮ ಮನೇಲಿ ಬರ್ತಾ ಇದಾವೆ. ಈಗ ಎಲ್ಲೂ ಹೋಗಕ್ಕಾಗಲ್ಲ, ಹೊರಗಡೆ ಮನೇಲೇ ಇರಬೇಕು. ಸೊ ಇಲ್ಲೇ ಎಲ್ಲಾದ್ರೂ ಲೋಕಲಲ್ಲಿ ಏನಾಗುತ್ತೆ ಅದು ಮಾಡಬೇಕು. ನನ್ನ ಬರ್ಡೇಗೆ ತುಂಬ ಚೆನ್ನಾಗಿ ಒಳ್ಳೆ ಗಿಫ್ಟ್ ಕೊಡ್ಸಿದ್ದಾಳೆ. ಒಳ್ಳೆ RC ಕಾರ್ ಕೊಡ್ಸಿ, ನಾನು ತೋರಿಸ್ತೀನಿ ಅದು ನೆಕ್ಸ್ಟ್ ಬ್ಲಾಗಲ್ಲಿ. ನಂಗೆ ತುಂಬ ಇಷ್ಟ ಆಯ್ತು ಆ ಥರ RC ಕಾರೆಲ್ಲ. ಈಗ ಅವಳಿಗೆ ಬರ್ಡೇಗೆ ಒಂದು ಒಳ್ಳೆ ಗಿಫ್ಟ್ ಕೊಡಿಸ್ಬೇಕು. ಸೊ ನಾನು ಅವಳಿಗೆ ಬಟ್ಟೆ ತೊಗೋತೀವಿ ಅಷ್ಟೇ. ಇವಾಗ ಈಗ ನನಗೊಂದು ಒಳ್ಳೆ ಫೋನ್ ತೊಗೋಬೇಕು. ತುಂಬ ಜನ ಫೋನ್ ಮಾಡ್ತೀನಿ. ನಾನು ಆ್ಯಂಡ್ರಾಯ್ಡ್ ತೊಗೋಬೇಕು. ಈಗ ಆಲ್ರೆಡಿ ಐಫೋನ್ ಇದೆ, ನಂದೊಂದಿದೆ, ನಮ್ಮ ಅಪ್ಪರ ಹತ್ರ ಒಂದಿದೆ. ಆ್ಯಂಡ್ರಾಯ್ಡ್ ಬೇಕಾಗಿದೆ ನನಗೆ ಈಗ ಬರೀ ಫೋನ್ ಕಾಲ್ಸ್ಗೆ. ಆ್ಯಂಡ್ರಾಯ್ಡ್ ಫೋನ್ ಬೇಕು. ಸೊ ಬನ್ನಿ ಹೋಗೋಣ ಮಂಡ್ಯಕ್ಕೆ ಹೋಗಿ. ಮತ್ತು ಬ್ಯಾಟ್ರಿ ಬ್ಯಾಕಪ್ ಕಮ್ಮಿ ನಮ್ಗೆ ಇದರಲ್ಲಿ ಐಫೋನಲ್ಲಿ. ಅದಕ್ಕೆ ಒಳ್ಳೆ ಫೋನ್ ನೋಡಿ, ನಮಗೆ ಸ್ವಲ್ಪ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿ ಬರಬೇಕು. ಬರೀ ಫೋನ್ಗೆ ಅಷ್ಟೇ, ಅದು ಫೋನ್ ಕಾಲ್ಸಿಗೆ ಒಂದು ಫೋನ್ ತೊಗೊಂಡಿರೋದು. ಬನ್ನಿ ಹೋಗಿ ಒಂದು ಒಳ್ಳೆ ಫೋನ್ ತೊಗೊಂಡು ಬರೋಣ. ಫೈನಲಿ ಬಂದಿದ್ದೀವಿ ಮಂಡ್ಯಕ್ಕೆ ಫೋನ್ ನೋಡೋಕ್ಕೆ. ಯಾವ ಫೋನ್ ನೋಡೋದು ಅಂತ ನೋಡ್ತಾ ಇದ್ದೀವಿ. ನಂದೊಂದು ಕೇಬಲ್ ಕಮ್ಮಿ ಇತ್ತು, ಕೇಬಲ್ ಹಾಳಾಗೋಗಿತ್ತು. ಸೊ ಹಂಗಾಗಿ ಇದೊಂದು ಕೇಬಲ್ ತೊಗೊಂಡಿದ್ದೀನಿ, ಐಫೋನ್ದು C ಟೈಪು. ಬಂದಿದ್ದೀವಿ, ಹೊಸದಿ ಮಿಕ್ಸಿ ತೊಗೊಳಕ್ಕೆ ಬಂದಿದ್ದೀವಿ ಇಲ್ಲಿ. ಈಗ ಫೋನ್ ತೊಗೊಳಕ್ಕೆ ಬಂದಿದ್ದೀವಿ. ತೋರಿಸೋಣ ಒಳ್ಳೆ ಫೋನ್, ಕ್ಯಾಮ್ರಾ ಒಂದು ಮತ್ತು ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿ ಬರಬೇಕು. ಯಾವುದು ನೋಡೋಣ ಯಾವ ಫೋನು ನೋಡಬೇಕು. ಈಗ ನನ್ನ ಫೋನಲ್ಲಿ ಈಗಾಗಲೇ ಬ್ಲಾಗ್ ಮಾಡ್ತಿರೋದ್ರಲ್ಲಿ ಚಾರ್ಜೇ ಖಾಲಿ ಆಗ್ಬಿಟ್ಟಿದೆ. ಅದಕ್ಕೆ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿರೋದು ಬೇಕು. ನೋಡೋಣ ಯಾವ್ದು ತೊಗೊಳ್ಳೋಣ ಅಂತ. ನಾವು ಫೋನ್ ನೋಡ್ತಿದ್ರೆ ನಾವು ಅಮ್ಮ ವಾಷಿಂಗ್ ಮಿಷಿನ್ ನೋಡ್ತೀವಿ. ವಾಷಿಂಗ್ ಮಿಷಿನ್ ಬೇಕಮ್ಮ? ವಾಷಿಂಗ್ ಮಿಷಿನ್ ತಗೋಬೇಕು ಮಗನೇ, ಹಾಳಾಗ್ಬಿಟ್ಟಿದೆ ಅದು. ಚಿಕ್ಕದಲ್ವಾ ಅದು? ಯಾವ ವಾಷಿಂಗ್ ಮಿಷಿನ್ ಬೇಕು ನೋಡಿ, ಅದನ್ನೇ ನೋಡ್ತಾ ಇದ್ದೀನಿ. ಅದು ಚಿಕ್ಕದಲ್ವಾ, ಅದು ಸ್ವಲ್ಪ ಕೆಲಸ ಜಾಸ್ತಿ, ಅದಕ್ಕೆ ಅದನ್ನ ಎಕ್ಸ್ಚೇಂಜ್ ಮಾಡ್ಬಿಟ್ಟು ತಗೋಬೋದು. ಚೆನ್ನಾಗಿದ್ದಾವೆ ವಾಷಿಂಗ್ ಮಿಷಿನ್ಗಳು, ಬೇಕಂತೆ ತೊಗೊಳ್ಳೋಣ ಒಂದ್ಸತಿ. ಈಗ ಸದ್ಯಕ್ಕೆ ಬೇಡ, ತೊಗೊಳ್ಳೋಣ. ಏನು ಕೇಳ್ತಾರೆ ಅದೆಲ್ಲ ಕೊಡಿಸ್ಬೇಕಾಯ್ತು, ಆ ಥರ ಆಗಬೇಕು. ಏನು 10 kg ನೋಡೋಣ ಅಂತ. 10 kg ನೋಡಿ. ನಮ್ದು ಹಳೆ ವಾಷಿಂಗ್ ಮಿಷಿನ್ ಇದೆ, ಅದು ಹಾಳಾಗ್ಬಿಟ್ಟಿದೆ. ಇಲ್ಲಿ ಎಲ್ಲ ಹತ್ತಿ ಎಲ್ಲ ಹಾಳು ಮಾಡಾಕ್ಬಿಟ್ಟಿದೆ. ಹಳೆ ಮನೇಲಿ ಇದ್ವಲ್ಲ, ನೀವು ನೋಡಿರ್ತೀರ. ಫಸ್ಟ್ ನಮ್ಮದು ಹೊಸ ಮನೆ, ಹಳೆ ಮನೇಲಿ ಇದ್ವಲ್ಲ, ಅಲ್ಲಿ ಇಲ್ಲಿ ಎಲ್ಲ ಹತ್ತಿ ಹಾಳು ಮಾಡಿಬಿಟ್ಟಿದ್ವು. ಈಗ ಮನೇಲಿ ಇರೋದ್ರಲ್ಲಿ ಸಣ್ಣದಿದೆ, ಚಿಕ್ಕದು ಬರುತ್ತಲ್ಲ ಅದಿದೆ.
ಈಗ ಒಳ್ಳೆ ವಾಷಿಂಗ್ ಮಿಷಿನ್ ಕೊಡ್ಸಿಸ್ಬೇಕು ಪಾಪ. ಈ ಥರ ತೊಗೊಂಡಿದ್ದಲ್ಲ ನಾನು, ಫ್ರಂಟ್ ಲೋಡ್ ಇದ್ದಿದ್ದಲ್ಲ ನಮ್ಮದು, ಟಾಪ್ ಲೋಡ್ ನೋಡೋಣ ಅಂತ ನೋಡ್ತಿದ್ದೀನಿ. ಟಾಪ್ ಲೋಡ್ ನೋಡ್ತೀರಾ? ಬೇಡವಾ? ಚೆನ್ನಾಗಿರೋದು ನೋಡೋಣ ತೊಗೊಂಡು. ಈಗ ಬೇಡ ನಡೀರಿ ಸದ್ಯಕ್ಕೆ, ಸ್ವಲ್ಪ ದಿವಸ ಬಿಟ್ಟು ತಗೊಳ್ಳೋಣ. ನೋಡ್ತಿದ್ದೀನಿ, ತೆಗಿಯೋವರೆಗೂ ನೋಡೋಣ ಅಂತ. ಕುಡಿಸ್ಬೇಕು ಮನೇಲಿ ಯಾರು ಏನೇ ಕೇಳಿದ್ರು ನೋಡಿದ ತಕ್ಷಣ ತೊಗೊಳಂಗೆ ಆಗಬೇಕು. ನಮ್ಮ ಅಮ್ಮ ಪಾಪ ಸಖತ್ ಕಷ್ಟಪಟ್ಟಿದ್ದಾರೆ, ಅವ್ರು ಕೇಳಿದೆಲ್ಲ ಕೊಡ್ಸಂಗೆ ಹಾಕ್ಬಿಟ್ರೆ ಸಾಕು ಅಷ್ಟೇ. ಬನ್ನಿ ತೊಗೊಳ್ಳೋಣ ಸದ್ಯಕ್ಕೆ. ಇಲ್ಲಿ ಇವಾಗ ಸದ್ಯಕ್ಕೆ ಇರೋ ವಾಷಿಂಗ್ ಮಿಷಿನ್ ಮೇಂಟೈನ್ ಮಾಡ್ತಾಯಿರಿ. ಇಲ್ಲ ತೋರಿಸ್ತೀಯ ನನಗೆ ಇಷ್ಟ ನನ್ನ ಫೋನ್. ನಿಮ್ಗೇನೋ ಬೇಕು? ಓ ಮೈಕ್ರೋವೇವ್ನಿಕ್ಕೆ ತಿನ್ನಕ್ಕೆ ಚೆನ್ನಾಗಿ ಎಲ್ಲ ಬಿಸಿ ಮಾಡ್ಕೊಂಡು ತಿನ್ನಕ್ಕ. ಎಲ್ಲ ಹಾಳಾಗೋಗೈತೆ, ಎಲ್ಲದು ಇಲ್ಲಿ ಎತ್ತಿ ಎಲ್ಲ ಹಾಳು ಮಾಡಾಕ್ತಿದೆ. ಸೊ ಬನ್ನಿ ಫೋನ್ ನೋಡ್ತಾ ಇದೀವಿ. ಫೋನ್ ನೋಡೋಣ. ಇಲ್ಲಿ ಮಿಕ್ಸಿ ತೊಗೊಳಕ್ಕೆ ಬಂದಿದ್ವಿ, ಆಮೇಲೆ ಯಾವುದೋ ಇದಾ ಬನ್ನಿ ಆಯ್ತು ಫೋನ್ ನೋಡೋಣ. ಇವಾಗ ಮಿಕ್ಸಿ ಆಯ್ತಲ್ಲ ತೊಗೊಂಡು ಬನ್ನಿ. ಸೊ ಬನ್ನಿ ಎಷ್ಟು ನೋಡೋಣ. ಫೋನ್ ನೋಡಿ ತೋರಿಸ್ತಿದ್ದಾರೆ, ಫೋನ್ ನೋಡಿ ಒಳ್ಳೆ ಫೋನ್ ಪರ್ಚೇಸ್ ಮಾಡೋಣ. A few minutes later. ಫೋನು ಈಗ ನೋಡಬೇಕು, ಇನ್ನೊಂದು ಶೋರೂಮ್ಗೆ ಹೋಗ್ಬೇಕು. ಇವತ್ತು ಜಾಸ್ತಿ ಇಟ್ಟಿಲ್ಲ ಮಾಡೆಲ್ಗಳು, ಕಮ್ಮಿ ಇಟ್ಟಿದ್ದಾರೆ ಫೋನು. ಈಗ ಫಸ್ಟ್ ಇವ್ರಿಗೆ ಬಟ್ಟೆ ತಗೊಟ್ಬಿಡೋಣ ಅಂದ್ಬಿಟ್ಟು ಬಂದಿದ್ದೀವಿ ಮಾಲ್ಗೆ. ಈಗ ಫಸ್ಟ್ ಇವ್ರದ್ದು ಬಟ್ಟೆ ತೊಗೊಂಡ್ಬಿಡ್ಲಿ. ಬಟ್ಟೆ ತೊಗೊಂಡಾದ್ಮೇಲೆ ಮತ್ತೆ ಇವಾಗ ಫೋನಿಗೆ ಹೋಗ್ಬೇಕು ಗೈಸ್. ನೀವು ತೊಗೊತೀರಾ ಬಟ್ಟೆ? ನೋಡ್ತೀನಿ, ಚೆನ್ನಾಗಿದ್ರೆ ಬನ್ನಿ ಗೈಸ್ ನೋಡೋಣ. ನಮ್ಮಮ್ಮ ಮತ್ತು ನನ್ನ ತಂಗಿ ಇಬ್ಬರು ಬಟ್ಟೆ ತೊಗೋಬೇಕಂತೆ. ಬಟ್ಟೆ ತೊಗೊಂಡಾದ್ಮೇಲೆ ಮತ್ತೆ ಮೊಬೈಲ್ ಶಾಪ್ಗೆ ಹೋಗೋಣ. ಅರ್ಧ ಗಂಟೆ ಆಯಿತು, ಇನ್ನು ಹುಡುಕ್ತಾನೆ ಇದ್ದಾರೆ. ಎಷ್ಟೊತ್ತಾಗ್ತೀನಿ? ಬಂದಿನ 10 ನಿಮಿಷ ಆಗಿಲ್ಲ. 10 ನಿಮಿಷ ಇಲ್ಲ, ಅರ್ಧ ಗಂಟೆ ಆಯಿತು ಕಂಚಿನಿ. ಇನ್ನೂ 6:55. ನಾವು ಬಂದಾಗ 6 ಗಂಟೆ. ಫೋನ್ ಶಾಪಲ್ಲಿ ಹೋಗಿದ್ದು 5 ನಿಮಿಷ ಹೋದ್ವಿ, 10 ನಿಮಿಷ. ಅಮ್ಮ ಎಷ್ಟೊತ್ತಮ್ಮ? ನೋಡ್ತೇವೆ, ನನಗೆ ಯಾವುದು ಇಷ್ಟ ಆಗ್ತಿಲ್ಲ ಯಾಕೋ. ನಡೀರಿ ಮತ್ತೆ ಮೈಸೂರಿಗೆ ಹೋಗ್ಬೇಕು. ಮೈಸೂರಲ್ಲಿ ತೊಗೊಳ್ತೀರಿ. ನೋಡ್ತೀನಿ, ಇನ್ನೊಂದು 5 ನಿಮಿಷ ಚೆನ್ನಾಗಿಲ್ಲ ಅಂದರೆ. ಸೊ ಗೈಸ್ ಅರ್ಧ ಗಂಟೆ ಆಗಿದೆ ಆಲ್ರೆಡಿ. ನೋಡಿ ನಗಾಡ್ತೀರ. ನನ್ನ ತಂಗಿ ಏನು ಸೂಪರಾಗಿ ಆ್ಯಕ್ಟಿಂಗ್ ಮಾಡ್ತಾಳೆ. ಅರ್ಧ ಗಂಟೆ ಆಗಿದೆ, ಇನ್ನೂ ಹುಡುಕ್ತಾ ಇದ್ದಾರೆ. ಹುಡುಕ್ಲಿ. ಲೇಡೀಸ್ ಸ್ವಲ್ಪ ಲೇಟ್ ಇದೆ ಹುಡುಕೋದು. ನೋಡೋಣ ಗೈಸ್, ಬಟ್ಟೆ ತೊಗೊಂಡ್ಲಿ. ಮತ್ತು ಈಗ ಫೋನ್ ಶಾಪಿಗೆ ಹೊರಡಬೇಕು. ಹೊರಡೋಣ ಬನ್ನಿ ಗೈಸ್. ಇನ್ನಲ್ಲಿ ಆಗಿದೆ ಎಲ್ಲ ಶಾಪಿಂಗು. ಬನ್ನಿ. ಎಷ್ಟಾಯಿತು? ಬಟ್ಟೆಗಳು ತೊಗೊಂಡಿಲ್ಲ ಗೈಸ್ ಇವರು. ಇವಾಗ ಬಟ್ಟೆ ತೊಗೊಂಡ್ರ? ಬಟ್ಟೆ ಎರಡು ತೊಗೊಂಡು ಅಷ್ಟೇ, ಸಿಂಪಲ್ ತೊಗೊಂಡ್ರು. ಅಷ್ಟೊಂದು ಇಷ್ಟ ಆಗಲಿಲ್ಲ ಅವ್ರಿಗೆ. ಸತಿ ಬಂದಾಗ ಗೈಸ್ ನನಗೆಲ್ಲ ಇಲ್ಲೇ ಬಟ್ಟೆ ತೊಗೊಂಡಿದ್ದು. ಈ ಸತಿ ಅಷ್ಟೊಂದು ಚೆನ್ನಾಗಿಲ್ಲ. ಅಷ್ಟೊಂದು ತೊಗೊಂಡಿದ್ದಾರೆ. ಮತ್ತು ಮನೆಗೆ ಏನೇನು ತೊಗೊಂಡಿದ್ರೆ ಐಟಮು? ಸ್ವಲ್ಪ ಡಿಶ್ ವಾಶ್ ತೊಗೊಂಡು. ಬನ್ನಿ ಗೈಸ್, ಈಗ ಇವ್ರದ್ದೆಲ್ಲ ಮುಗಿದಿದೆ ಶಾಪಿಂಗು. ಈಗ ಡೈರೆಕ್ಟು ಫೋನ್ ತೊಗೊಂಡು ಹೊರಡೋದಷ್ಟೇ. ಇನ್ನೇನು ಇಲ್ಲ ಅಲ್ವಾ ಕೆಲಸ? ಏನಿಲ್ಲ, ಫೋನ್ ತೊಗೊಳೋದು, ಹೊರಡೋದು ಲೈಟಾಗಿ ಏನಾದರೂ ತಿಳ್ಕೊಂಡು. ಬನ್ನಿ ಗೈಸ್ ಹೋಗೋಣ. ಈಗ ಮಾಲ್ದೆಲ್ಲ ಮುಗ್ದಿದೆ ಐಟಮು. ಇವ್ರು ಇನ್ನೂ ಜಾಸ್ತಿ ಬಟ್ಟೆ ತೊಗೋಬೇಕಿತ್ತು. ಮೈಸೂರಿಗೆ ಹೋಗೋಣ ಬಿಡಿ. ಮೈಸೂರಲ್ಲಿ ತೊಗೊಳ್ಳೋಣ. ನಮಗೆ ಬೆಟರ್ ಬಟ್ಟೆ. ಮೈಸೂರಲ್ಲಿ ಸೂಪರಾಗಿರ್ತದೆ ಬಟ್ಟೆಗಳು. ಮೈಸೂರಲ್ಲಿ ನಾವು ಹೋಗೋದು ಜಾಸ್ತಿ, ಮೈಸೂರಲ್ಲೇ ಬಟ್ಟೆ ತೊಗೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಈಗ ಇಲ್ಲಿ ತೊಗೊಂಡಿದ್ರೆ ಎಷ್ಟು ಬೇಕಷ್ಟು. ಈಗ ಹೋಗಿ ಫೋನ್ ತೊಗೊಂಡು ಲೈಟಾಗಿ ನಾವು ತಿನ್ಕೊಂಡು ಮನೆಗೆ ಹೋಗೋಣ. ಮನೆಗೆ ಗೈಸ್ ಬಂದಿದ್ದೀವಿ ಫೈನಲಿ. ಇಲ್ಲಿ ಬಂದುಬಿಟ್ಟು ಪಾರ್ಕಿಂಗ್ ಇಲ್ಲ ಗೈಸ್. ಪಾರ್ಕಿಂಗಿಗೆ ಓಡಾಡಿದ್ವಿ. ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಸಾರಾ. ಆ ಅಂಗಡಿಗೆ ಹೋಗಬೇಕು. ಬನ್ನಿ ಹೋಗೋಣ. ಹೋಗಿ ಒಳ್ಳೆ ಮೊಬೈಲ್ ನೋಡೋಣ ಗೈಸ್. ಅಲ್ಲಿಂದ ಇಲ್ಲಿ ಕಳಿಸ್ರು. ಅಲ್ಲಿ ಜಾಸ್ತಿ ಮೊಬೈಲ್ ಫೋನ್ಸ್ ಇಟ್ಟಿಲ್ಲ, ಒಂದು 5 ಇಟ್ಟಿದ್ದಾರೆ ಅಷ್ಟೇ, ಒಂದು 5 ಫೋನು. ಮತ್ತು ಡೆಮೋನೂ ಇಲ್ಲ ನೋಡೋಕ್ಕೆ. ಸೊ ಬನ್ನಿ ಇಲ್ಲೊಂದು ಯಾವ್ದಾದ್ರು, ನನಗೆ ಇವಾಗ ಬರೀ ಫೋನ್ ಕಾಲ್ ಪರ್ಪಸ್ ಅಷ್ಟೇ ಅಲ್ವಾ. ಸೊ ಹಂಗಾಗಿ ಒಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಮತ್ತು ಕ್ಯಾಮ್ರಾ ಚೆನ್ನಾಗಿರೋದು ಬೇಕು. ಬನ್ನಿ ಗೈಸ್ ನೋಡೋಣ. ಇದ್ದೀವಿ ಇವಾಗ ಫೋನ್ ಅಂಗಡಿಗೆ, ಮೊಬೈಲ್ ಶಾಪ್ಗೆ. ಇದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಬ್ರದರು. ಮತ್ತು ವಾಟರ್ ಪ್ರೂಫಿ ಅಂತ ಗೈಸ್. ವೀಡಿಯೋ ಮಾಡ್ಬೋದು ಅಂತ 20 ನಿಮಿಷ ನೀರೊಳಗೆ ಕಂಟಿನ್ಯೂಸ್ ವೀಡಿಯೋ ಮಾಡ್ಬೋದು ಅಂತ. ಚೆನ್ನಾಗಿದೆ ಫೋನ್, ತುಂಬ ಚೆನ್ನಾಗಿದೆ ತೊಗೊಳಿತಿದ್ದಾರೆ. ಮತ್ತು ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆ. 7000 ಬ್ಯಾಟ್ರಿ ಬ್ಯಾಕಪ್ ಇದೆ. 7000 ಚೆನ್ನಾಗಿದೆ ಅಂತ ಅಂತಿದ್ದಾರೆ. ಇದು ಬಿಟ್ಟರೆ ಇನ್ನೊಂದು ಯಾವುದೋ ವಿವೋದು ಕೊಟ್ಟಿದ್ದಾರೆ. ಓಪೋ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಆಫರಲ್ಲಿ ಈ ಥರ ಕೊಡ್ತಾರೆ ಅಂತ ಗೈಸ್. ಫುಲ್ ಬಾಕ್ಸ್ ಕಿಟ್ ಕೊಡ್ತಾರೆ ಅಂತ. ನೋಡೋಣ. ಈ ಫೋನ್ ಇಷ್ಟ ಆಗಿದೆ. ಯಾವ್ದು ಫೈನಲ್ ಆಗುತ್ತೆ ಅಂತ. ನನ್ನ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀರಾ. ನೋಡೋಣ ಯಾವ್ದು ಫೈನಲ್ ಆಗುತ್ತೆ ನೋಡಿ ಹೇಳ್ತೀನಿ. ಸೊ ಗೈಸ್ ಫೈನಲ್ ಇವಾಗ ಓಪನ್ ತೊಗೊಂಡಿದ್ದೀನಿ. ಓಪೋ A6 5G ಓಪನ್ ಮಾಡೋಣ. ಬಂದ್ಬಿಟ್ಟು ಲೊಕೇಶನ್ ಮಂಡ್ಯದಲ್ಲಿ ತೊಗೊಂಡಿರೋದು. 22 ವರ್ಷದ ಮೇಲೆ ಆಗಿರ್ಬೋದು. 21 ಕಂಪ್ಲೀಟ್ ಆಗ್ಬೋದು. ಪಿಂಕ್ ಕಲರ್ ಇದೆ. ಪಿಂಕ್ ಕಲರ್ ಯಾವ ಥರದೇ ಕಮೆಂಟ್ ಮಾಡಿ. ಅದು ಓಪೋ A6 5G ತೊಗೊಂಡಿದ್ದೀನಿ. ಬರೀ ಫೈನಲಿ ತೊಗೊಂಡಾಯ್ತು. ಈಗ ತುಂಬ ಜನ ಅದಕ್ಕೆ ಫೋನ್ ಮಾಡ್ತಿದ್ದೆ, ಅದರಲ್ಲೇ ಬ್ಲಾಗ್ ಮಾಡ್ತಿದ್ದೆ, ಎಲ್ಲ ಅದರಲ್ಲೇ ಮಾಡ್ತಿದ್ದೆ. ಮತ್ತು ಯೂಟ್ಯೂಬ್ ಲೈವ್ ಮಾಡಬೇಕಾದ್ರೂ ಅಷ್ಟೇ ಗೈಸ್, ಅದರಲ್ಲೇ ಫೋನ್ ಬಂದ ತಕ್ಷಣ ಯೂಟ್ಯೂಬ್ ಲೈವ್ ಕರೆಕ್ಟಾಗಿ ಹೋಗ್ಬಿಡೋದು. ಸೊ ಹಂಗಾಗಿ ಒಂದು ಫೋನ್ ಬೇಕಿತ್ತು, ಬರೀ ಫೋನ್ ಕಳಿಸಿ ಅಂತ ಫೈನಲಿ ತೊಗೊಂಡಿದ್ದೀನಿ. ಬರೀ ಈ ಫೋನ್ ತೊಗೊಂಡು ಹೋಗೋಣ. ಹೋಗಿ ಲೈಟಾಗಿ ತಿಳ್ಕೊಂಡು ಮನೆಗೆ ಹೋಗಬೇಕು. ತೊಗೊಂಡಾಗಿದೆ ಫೋನು.
ತುಂಬ ಇಷ್ಟ ಆಯಿತು ಫೋನ್ ಗೈಸ್, ಚೆನ್ನಾಗಿದೆ. ಬ್ರದರ್ ಯಾವುದು ಲೊಕೇಶನ್ ಹೇಳ್ಬಿಡಿ, ಅಡ್ರೆಸ್ಸು. ಮಂಡ್ಯ VV ರೋಡು MUG ಬೇಕರಿ ಆಪೋಸಿಟ್ ಸಾರಾ ಮೊಬೈಲ್. ಖುಷಿ ಆಯ್ತು ಗೈಸ್, ಒಳ್ಳೆ ಫೋನ್ ಕೊಟ್ಟರು, ಒಳ್ಳೆ ಪ್ರೈಸಿಂಗಲ್ಲಿ ಒಳ್ಳೆ ಆಫರ್ ಮಾಡಿಕೊಟ್ರು. ಖುಷಿ ಆಯ್ತು. ಯಾರಾದರೂ ಇಲ್ಲಿ ಬಂದರೆ ಮಂಡ್ಯದ ಹತ್ರ ವಿಸಿಟ್ ಮಾಡಿ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೊ ಮಚ್. ಬನ್ನಿ ಗೈಸ್ ಹೋಗೋಣ ಇವಾಗ. ಹೋಗಿ ಲೈಟಾಗಿ ತಿಂದು ಬರೀ ಫೋನ್ ಬಿಡೋದಾಗೋಯ್ತು. ನಂದು ಐಫೋನ್ ಅಷ್ಟೇ 3-4 ಸತಿ ಬಿಟ್ಬಿಟ್ಟಿದ್ದೀನಿ. ಹೋಟೆಲ್ಗಳಲ್ಲೇ ಫೋನ್ಗಳು ಬಿಟ್ಟು ಬಂದಿದ್ದೀನಿ. ಸೊ ಬನ್ನಿ ಗೈಸ್, ಹೋಗಿ ಇವಾಗ ಲೈಟಾಗಿ ನಾವು ತಿನ್ಕೊಂಡು ಮನೆ ತಲುಪೋಣ. ಮನೆಯಲ್ಲಿ ಊಟಕ್ಕೆ ಬಂದಿದ್ದೀವಿ. ಒಳ್ಳೆ ವೆಜ್ ಆ್ಯಂಡ್ ನಾನ್ ವೆಜ್ ರೆಸ್ಟೋರೆಂಟ್ ಅಂತ ಬಂದಿದ್ದೀವಿ. ಹಾಂ, ನಾನ್ ವೆಜ್ ತಿನ್ನೋಣ. ವೆಜ್ ಏನು ತಿಂತೀನಿ, ಇವಾಗ ನಾನ್ ವೆಜ್ ತಿನ್ನೋಣ. ನನಗೆ ಅವಳು ವೆಜ್ ತಿನ್ಬೇಕಂದ್ರೆ ನಂಗೆ ನಾನ್ ವೆಜ್ ಬೇಕು. ನಾನ್ ವೆಜ್ ತಿಂದು ಹೊರಡಬೇಕು. ಮಂಡೇ ಸೋಮವಾರ ತಿನ್ನಲ್ಲ ನಾನು, ಯಾವ ವಾರನೂ ಬಿಡೋದಿಲ್ಲ ಗೈಸ್, ಎಲ್ಲ ವಾರನೂ ತಿಂತಾಯಿರ್ತೀನಿ ಊಟ ನಾನ್ ವೆಜ್ ಎಲ್ಲ. ನೀನು ತಿನ್ನಲ್ಲ ಇವಾಗ? ಹಾಂ, ಏನು ತಿಂತೀನಿ? ವೆಜ್ ತಿನ್ನು, ವೆಜ್ಜು ಇದೆಯಲ್ಲ. ನೀವಮ್ಮ ಏನು ವೆಜ್ಜಾ? ನಾನು ನಮ್ಮ ಅಪ್ಪ ಇಬ್ಬರು ನಾನ್ ವೆಜ್ ತಿಂತೀವಿ. ಬನ್ನಿ ಆರ್ಡ್ರ್ ಮಾಡೋಣ. ಬಂದ್ವಿ ಇವಾಗ ಊಟ ಮಾಡೋಕ್ಕೆ. ನೋಡಿ, ನಾನ್ ವೆಜ್ ತಿನ್ನಲ್ಲ ಅಂತಿರೋರೆಲ್ಲ ಇವಾಗ ನಾನ್ ವೆಜ್ ತಿಂತಿದ್ದಾರೆ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋಣೆ ಮನುಜ ಕಣೋ. ಇಬ್ರು ನಾನ್ ವೆಜ್ ತಿನ್ನಲ್ಲ ಅಂದ್ರು, ಹೆಂಗ್ ಕೂತಿಯಾರ ನೋಡಿ ನಾನ್ ವೆಜ್ ಆರ್ಡರ್ ಮಾಡ್ಬಿಟ್ಟು. ನಾನೇನು ಬೇಡ ಅಂತಾನೆ ಅಂದಿದ್ದು. ತಿನ್ಬೇಡ ಹಂಗಾದ್ರೆ. ನಾನು ಬೇಡ ಅಂತಿದ್ದೆ. ಈಗ ನಾವು ಪಂಜಾಬಲ್ಲಿ ಬರೀ ನಾನ್ ವೆಜ್ ಜಾಸ್ತಿ ತಿಂದಿದ್ದೀವಿ. ಪಾಪ ಇವು ತಿಂದಿಲ್ಲ ಇವು, ಅದಕ್ಕೆ ತಿನ್ಲಿ ಅಂತ ಕರ್ಕೊಂಡು ಬಂದರೆ ಅದ್ರ ಬೇರೆ ಶೋ ಅಪ್ ಕೊಡ್ತಾವ್ರಿ ಇಲ್ಲಿ. ಈಗ ನಾನ್ ವೆಜ್ ಆರ್ಡರ್ ಮಾಡಿದ್ದೀವಿ. ಸೊ ಗೈಸ್ ಇವಾಗ 2 ಫೋನ್ ಇಟ್ಕೊಳ್ಳೋ ಥರ ಆಯಿತು ನಮ್ಮದು. ಸೌತೆಕಾಯಿ ಸಲಾಡ್ಸ್ ಬಂದಿದೆ. ಸೊ ಗೈಸ್ ಫಸ್ಟು ನಾವು ನಮ್ಮ ಮನೇಲಿ ನಮ್ಮ ಅಪ್ಪ 2 ಫೋನ್ ಇಟ್ಕೊತಾ ಇದ್ರು. ಬಿಸ್ನೆಸ್ಸು ಕೋಟಿಗಟ್ಟಲೆ ಟರ್ನ್ ಓವರ್ ಆಗ್ತಿತ್ತು, ಕೋಟಿಗಟ್ಟಲೆ ವ್ಯವಹಾರ ಆಗ್ತಿತ್ತು, ಬಿಸ್ನೆಸ್ ಆಗ್ತಿತ್ತು. ನಮ್ಮ ಅಪ್ಪ 2 ಫೋನ್ ಯೂಸ್ ಮಾಡ್ತಾಯಿದ್ರು. ಈಗ ನನಗೆ ನಾನು 2 ಫೋನ್ ಯೂಸ್ ಮಾಡ್ತೀನಿ. ಒಂಥರ ಖುಷಿನೂ ಇದೆ, ಒಂಥರ ಬೇಜಾರು ಇದೆ. ಖುಷಿ ಏನು ಅಂದರೆ, ನಾನು ಎಷ್ಟೆಲ್ಲ ಕಷ್ಟಪಟ್ಟಾಗಲಿ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು. ಅವರು ಏನೂ ಕೆಲಸ ಮಾಡಬಾರ್ದು, ನಾನು ಕೆಲಸ ಮಾಡಬೇಕು, ಅವರಿಬ್ಬರನ್ನ ಚೆನ್ನಾಗಿ ನೋಡ್ಕೊಬೇಕು ಅಂತ ನನ್ನ ಖುಷಿ, ಆಸೆ ಇರೋದು. ಇನ್ನೊಂದು ಬೇಜಾರು ಏನು ಅಂದರೆ, ನಮ್ಮ ಅಪ್ಪ ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ, ಅಂದರೆ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಟರ್ನ್ ಓವರ್ ಆಗ್ತಿದ್ದು. ಈಗ ನನಗೆ 2 ಫೋನ್ ಯೂಸ್ ಮಾಡ್ತೀರಿ, 3 ಫೋನ್ ಯೂಸ್ ಮಾಡ್ತೀರಿ. ಈಗ ನಾನು ಯೂಸ್ ಮಾಡ್ತಿದ್ದೀನಿ, ಅದೊಂದು ಸ್ವಲ್ಪ ಬೇಜಾರಿದೆ ನಮ್ಮ ಅಪ್ಪ ಯೂಸ್ ಮಾಡ್ತೀನಿ ಅಂತ. ಇನ್ನು ಖುಷಿ ಏನು ಅಂದರೆ, ನಾನು ಚೆನ್ನಾಗಿ ಬಿಸ್ನೆಸ್ ಮಾಡಿ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು. ಅವ್ರು ಏನೋ ಕೆಲಸ ಮಾಡಬಾರ್ದು, ನಾನು ಮಾತ್ರ ಕೆಲಸ ಮಾಡಿ ಅವ್ರು ಇಬ್ಬರು ಚೆನ್ನಾಗಿ ನೋಡ್ಕೊಬೇಕು, ರಾಜರಾಣಿ ಥರ ಅಂತ ಆಸೆ. ಪೆದ್ದ ಅವಾಗ 15,000 20,000 ರೂಪಾಯಿ ಫೋನಿಗೆ 2 ಫೋನ್ ಇಟ್ಕೊತ ಇದೆ ಹೇಳಿ. ಇವಾಗ 1.5 ಲಕ್ಷ ರೂಪಾಯಿ ಅದ್ರ 4 ಫೋನ್ ತೊಗೊಳ್ಳೋದು ಒಂದೇ ಫೋನಲ್ಲಿ ಯೂಸ್ ಮಾಡ್ತೀವಿ, ಸಾಕು. ಹಂಗೇನು 2 ಫೋನ್ ಇಟ್ಕೋಬೇಕು ಅನ್ನೋದೇನಿಲ್ಲ. ಕೂತ್ಕೊಂಡ್ರೆ ಕಾಯಿಲೆಗಳು ಬರುತ್ತೆ. ಕೆಲಸ ಮಾಡ್ದಂಗೆ ನೀವು ಒಳ್ಳೆ ಡಯಟ್ ಮಾಡಿಕೊಂಡು, ಹೆಂಗೆ ಒಳ್ಳೆ ಡಯಟ್ ಮಾಡ್ಕೊಂಡು, ಒಳ್ಳೆ ಜಿಮ್ ಸೇರಿಕೊಂಡು ಹೆಲ್ದಿಯಾಗಿ ಊಟ ಮಾಡ್ಕೊಂಡು ಹೆಲ್ದಿಯಾಗಿರಿ. ಮಿಕ್ಕಿದೆಲ್ಲ ನಾನು ನೋಡ್ಕೊತೀನಿ. ಸೊ ಗೈಸ್ ಇವಾಗ ಊಟ ಮಾಡ್ತಾ ಇದ್ದೀವಿ. ಅದೊಂದೇ ಗೈಸ್ ಅದು ಹೇಳಬೇಕು ಅನಿಸ್ತು, ಅದಕ್ಕೆ ಹೇಳಿದೆ. ಈಗ ನಾನ್ ವೆಜ್ ಆರ್ಡರ್ ಮಾಡಿದ್ದೀವಿ. ಏನೇನು ಆರ್ಡರ್ ಮಾಡಿದ್ದೀವಿ, ಏನೇನು ತಿಂತೀವಿ ನೋಡೋಣ. ಇವಳಿಗೆ ಈ ಫೋನ್ ಇಷ್ಟ ಆಗ್ಬಿಡ್ತಂತೆ, ಅದಕ್ಕೆ ಹೇಳಿದ್ದೀನಿ ಫ್ಯೂಚರ್ ನಿಂಗೆ ಫೋನ್ ಅದು ನನ್ನ ನೆಕ್ಸ್ಟ್ ಅಂತ. ನೆಕ್ಸ್ಟ್ ಫ್ಯೂಚರ್ ಇದೇ ಫೋನ್ ಅವಳಿಗೆ. ಡ್ಯುಯಲ್ ಕ್ಯಾಮ್ರಾ ಬರ್ತಿದೆ ಅಂತ ಅದನ್ನು ತೋರಿಸ್ತಾರೆ. ಸೊ ಓಕೆ ಗೈಸ್ ಬನ್ನಿ ಊಟ ಮಾಡೋಣ. ಊಟ ಮಾಡಿ ಮನೆಗೆ ಹೋಗಬೇಕು, ಬೇಗ ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು. ನಮ್ಮ ಗಾಡಿ ಹಿಡಿದಿರಲ್ಲ ಗೈಸ್, ಅವರು ನ್ಯೂಸ್ ಚಾನಲೆಲ್ಲ ಅಪ್ಲೋಡ್ ಮಾಡಿದ್ದಾರೆ. ಕುಯ್ಯೋ ಹಸು ಅಂತಲೇ ಅಪ್ಲೋಡ್ ಮಾಡಿದ್ದಾರೆ, ಗಾಡಿ ಬಿಟ್ಟಿದ್ದಾರೆ. ಯಾವ ಥರ ಜನ ಇರ್ತಾರೆ ಹೇಳೋಕ್ಕಾಗಲ್ಲ. 2 ಗಾಡಿನ ಹಿಡಿದಿದ್ರು ಬೆಳಗ್ಗೆ, ನಾನು ಹೇಳಿದ್ದೆ, ಅದು ತೋರಿಸಿದ್ದೆ ರೀ ನಿಮಗೆ. ಗೈಸ್ ನನಗೆ ನಮ್ಮ ಕೇರ್ ಟೇಕರ್ ಕಳಿಸಿದ ವಿಡಿಯೋ ಇದು. ಗುಜರಾತಲ್ಲಿ ಹಿಡಿದಿದ್ದು ಗಾಡಿ MP-ಲಿ. ಪೊಲೀಸವರೆಲ್ಲ ತುಂಬ ಜನ ಇದ್ದಾರೆ. ಇದು ಮಾಡಿದ್ದು ಒಳ್ಳೇದೇ, ಒಂದು ಕೆಲಸದಲ್ಲಿ ಒಳ್ಳೇದೇನೆ. ಇನ್ನೊಂದು ಕೆಲಸದಲ್ಲಿ ಕುಯ್ಯಕ್ಕೆ ತೊಗೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ದಾರೆ. 2 ಗಾಡಿನೂ ಬಿಟ್ಟಿದ್ದಾರೆ ಇವಾಗ. ನೋಡಿ ಹೆಂಗೆ ಹಿಡಿದಿದ್ದಾರೆ ಗಾಡಿ ನಮ್ಮದು. ಸೊ ಗೈಸ್ ನೋಡಿ, ನಾನು ಹೇಳೋದಷ್ಟೇ, ಕೆಲಸ ಕರೆಕ್ಟಾಗಿರಬೇಕು. ಯಾರು ದಯವಿಟ್ಟು ಇದ್ರೆ ಕುಯ್ಯಕ್ಕಂತ ಹಸುಗಳು ತೊಗೊಂಡು ಹೋಗ್ಬಿಡಿ. ನೋಡಿ ನಮ್ಮದು 2 ಗಾಡಿನೂ ಹಿಡಿದಿದ್ದಾರೆ. ಲಾಸ್ಟಿಗೆ ನಾನು ಆ ಥರ ಎಲ್ಲ ಕಾಲ್ ಮಾಡಿ ಹೆಚ್ಚು ಕಮ್ಮಿ 3-4 ಅವರ್ ನೋಡಿ 2 ಗಾಡಿನೂ ನಿಂತಿದ್ದಾರೆ. 3-4 ಅವರು ಕಾಲಲ್ಲೆಲ್ಲ ಮಾತಾಡಿ ಟೈಮ್ ತೊಗೊಂಡು 3-4 ಅವರು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿ ಪೇಮೆಂಟ್ ಮಾಡಿರೋದು, ಹಸು ಫಾರ್ಮಲ್ಲಿ ಇರೋದು ವೀಡಿಯೋ. ಮತ್ತು ನಾನು ವ್ಲಾಗ್ ಮಾಡಿದ್ದೀನಿ, ಹೆಲ್ಪ್ ಆಗೋಯ್ತು ಗೈಸ್. ನಾನು ವ್ಲಾಗ್ ಮಾಡಿದ್ದು ನನಗೆ ತುಂಬ ಹೆಲ್ಪ್ ಆಯಿತು. ಅವ್ರಿಗೆ ಕಳಿಸಿದ್ದೆ, ನಾವು ಪರವಾಗಿಲ್ಲ ಇವರು ಸಾಕಾಗೆ ತೊಗೊಂಡೋಗ್ತಿರೋದು ಅಂತ ಕನ್ಫರ್ಮ್ ಆಯಿತು. ಮತ್ತು ಇನ್ನೊಂದು ಏನು ಮಾಡಿದ್ರು, ನನಗೆ ಕಸ್ಟಮರ್ ಥರನೇ ನನಗೆ ಕಾಲ್ ಮಾಡಿದ್ರು ಹಸು ಬೇಕು ಅಂತ. ಅವಾಗ ಅವ್ರಿಗೆ ಫುಲ್ ಕನ್ಫರ್ಮ್ ಆಗೋಯ್ತು ಸಾಕಾಗೆ ತೊಗೊಂಡೋಗ್ತಿದ್ದಾರೆ ಅಂತ. ಸೊ ಈ ಥರ ಗೈಸ್ ಒಂದು ರೆಕಾರ್ಡ್ ಇರೋದು ಹಾಕಿದ್ದೀನಿ ನೋಡಿ, ಅಪ್ಲೋಡ್ ಮಾಡಿರ್ತೀನಿ. ಈಗ ಊಟ ಮಾಡ್ತಾಯಿದ್ದೀವಿ ಫೈನಲಿ. ತಂದೂರಿ ಆರ್ಡರ್ ಮಾಡಿದ್ದಾರೆ. ಬಿರಿಯಾನಿ ಬರ್ತಾ ಇದೆಯಾ? ಫಸ್ಟ್ ಖಾಲಿ ಮಾಡುವ, ತುಂಬ ತಣ್ಣಗಾಗುತ್ತೆ ಅಂತ. ಅದಕ್ಕೆ ಲೇಟಾಗಿ ಕೊಡಿ ಅಂತ ಹೇಳಿ. ಈಗ ರೋಟಿ ಆರ್ಡರ್ ಮಾಡಿ, ಹಂಗೆ ರೋಟಿ ಬೇಡ ಅಂದ್ರೆ ರೋಟಿ ಆರ್ಡರ್ ಮಾಡಿದ್ದಾರೆ. ಮತ್ತು ಇದೇನು ಹೈದ್ರಾಬಾದಿ ಚಿಕನ್ನು ಮತ್ತು ತಂದೂರಿ. ಓಕೆ ಗೈಸ್ ಈಗ ಬಿರಿಯಾನಿ ಆರ್ಡರ್ ಮಾಡಿದ್ರೆ ಬಿರಿಯಾನಿ ಎಲ್ಲ ಊಟ ಮಾಡಿಕೊಂಡು ಮತ್ತೆ ಸಿಗ್ತೀನಿ ನಿಮಗೆ. ಬನ್ನಿ ಗೈಸ್ ಊಟ ಮಾಡ್ಕೊಂಡು ಮನೆಗೆ ಹೋಗ್ಬಿಡೋಣ. ಮನೆಗೆ ಹೋಗಿ ಆರಾಮಾಗಿ ರೆಸ್ಟ್ ಮಾಡಿ ಮಕ್ಕೊಂಡು. ನೋಡಿ ಗೈಸ್ ನಾನ್ ವೆಜ್ ತಿನ್ನಲ್ಲ ಅಂದವರು ಯಾವ ಥರ ನಾನ್ ವೆಜ್ ತಿಂತಿದ್ದಾರೆ, ಬಡಿತಾ ಇದ್ದಾರೆ ನೋಡಿ. ಈಗ ಓಕೆ, ಈಗ ಮಟನ್ ಬಂದಿದೆ, ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ 2 ಬಂದಿದೆ. ಮತ್ತು ಈಗೆಲ್ಲ ಊಟ ಮಾಡಿ ಮತ್ತೆ ಸಿಗ್ತೀನಿ ಗೈಸ್ ನಿಮಗೆ. ಫೈನಲಿ ಈಗ ಊಟ ಎಲ್ಲ ಆಗಿದೆ.
ಈಗ ಬಿಡ ಹಾಕ್ತಿದ್ದಾರೆ ಅಣ್ಣ. ಬಿಡ ಹಾಕ್ಕೊಂಡು ಬಿಡ ತಿಂದೆ ಮನೆಗೆ ಹೋಗ್ತೀವಿ ಗೈಸ್. ಮನೆಗೆ ಹೋಗಿ ಸಿಗ್ತೀನಿ ಮತ್ತೆ. ಬನ್ನಿ ಹೋಗೋಣ. ಫೈನಲಿ ಬಂದಿದ್ದೀವಿ ಮನೆ ಹತ್ರ. ನೋಡಿ ಇಲ್ಲಿ ನಾವು ಬಂದಿದ್ದೇ ಕಾಯ್ತಿದ್ದಾನೆ. ನನ್ನ ತಂಗಿ ಚೆನ್ನಾಗಿ ಊಟ ಎಲ್ಲ ಹಾಕಿ ಸಾಕಿದ್ದಾಳೆ. ನಾವು ಬರೋದು ಕಾಯ್ತಿರ್ತೀನಿ ಗೈಸ್ ಡೈಲಿ. ಪಾಪ ಊಟ ಯಾರು ಹಾಕಲ್ಲ ಇಲ್ಲಿ. ಅದನ್ನ ಹಾಕಿ ಸಣ್ಣ ಮರಿಯಿಂದ ನಮ್ಮ ಮನೆ ಹತ್ರ ಬಂದು ಸೇರ್ಕೊಂತು. ಆಚೆ ಇಲ್ಲೇ ಊಟ ಹಾಕಿ ಇದು ಮಾಡ್ತಾರೆ. ಇಲ್ಲೊಂದೈತೆ, ಅಲ್ಲೊಂದೈತೆ. ಬೇರೆ ಯಾವ ನಾಯಿ ಆಗಲಿ, ಬೇರೆ ಯಾರಾದರೂ ವ್ಯಕ್ತಿಗಳು ಬಂದರೂ ಅಷ್ಟೇ ಬಿಡಲ್ಲ ಗೈಸ್. ಯಾರಾದರೂ ಬಂದರೆ ಸಾಕು ಬೊಗ್ಳುಕೊಂಡು ಫುಲ್ಲು ಅವ್ರು ಹೋಗೋ ತನಕ ಬಿಡಲ್ಲ. ಡೈರೆಕ್ಟಾಗಿ ಏನಾದ್ರು ಗೇಟ್ ಹಾಕಕ್ಕೆ ಬಂದು ಗೇಟ್ ಮುಟ್ಟಕ್ಕೆ ಬಂದು ಕಚ್ಚಕ್ಕೆ ಹೋಗ್ಬಿಡ್ತಾನೆ. ಆ ಥರ ಚೆನ್ನಾಗಿ ಅಡ್ಜಸ್ಟ್ ಆಗ್ಬಿಟ್ಟಿದೆ ನಮ್ಮ ಮನೇಲಿ. ಸೊ ಫೈನಲಿ ಬಂದಿದ್ದೀವಿ ಮನೆ ಹತ್ರ. ಬನ್ನಿ ಗೈಸ್ ಹೋಗೋಣ ಒಳಗೆ. ಸೊ ಗೈಸ್ ಫೈನಲಿ ಮನೆ ರೀಚ್ ಆದ್ವಿ. ಈಗ ಮಲ್ಕೊಬೇಕು. ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮಂಥ ರೈತರಿಗೂ ಸಪೋರ್ಟ್ ಮಾಡಿ. ವ್ಲಾಗ್ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದು. ದಯವಿಟ್ಟು ಯಾವ ಥರ ಇದೆ ವ್ಲಾಗು, ಚೆನ್ನಾಗಿದೆಯಾ ಅಥವಾ ಏನಾದರೂ ಕರೆಕ್ಷನ್ ಮಾಡ್ಕೊಳ್ಳೋಕೆ, ಏನಾದರೂ ಅಪ್ಡೇಟ್ ಮಾಡ್ಕೊಳ್ಳೋಕ್ಕಿದ್ರೆ ಕಮೆಂಟ್ ಮಾಡಿ. ಸೊ ಓಕೆ ಗೈಸ್, ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಗೈಸ್. ಇದ್ರೆ ನೆಮ್ಮದಿಯಾಗಿರ್ಬೇಕು.